ದಿವಸ ರವಿವಾರ 21ನೇ ತಾರೀಕು ಮಾಜಿ ಶಾಸಕರಾದಂಥ ಶ್ರೀಮಂತ್ ಪಾಟೀಲರು ಕಾಗವಾಡದಲ್ಲಿ ಒಂದು ಸತ್ಯಾಗ್ರಹ ಮಾಡಿ ಏನೇನೋ ಇಲ್ಲ ಸಲ್ಲದ ಆರೋಪವನ್ನು ನನ್ನ ಮೇಲೆ ಮಾಡಿದರು. ಅದು ಸತ್ಯತೆಗೆ ದೂರವಾದಂಥದ್ದು. ಎರಡನೇದ್ದು, ಯಾವ ಕಾರಣಕ್ಕಾಗಿ ಆ ಸತ್ಯಾಗ್ರಹ ಮಾಡಿದ್ದು ಇನ್ನೂವರೆಗೆ ಕೆಲವು ಜನರಿಗೂ ತಿಳಿದು ಬಂದಿಲ್ಲ, ನನಗೂ ತಿಳಿದಿಲ್ಲ. ಯಾವುದೋ ಕಾರಣ ಇಲ್ಲದೆ ಸುಳ್ಕೆ ಒಂದು ಸತ್ಯಾಗ್ರಹವನ್ನು ಮಾಡಿ ಅಲ್ಲಿ ಏನೇನೋ 4 ಜನರನ್ನು ಕೂಡಿಸಿ ಒಬ್ಬನು ತಚ್ಚೋದೆ ಮಾಡಿದ್ರೆ ಅವನ ಮನುಷ್ಯ ದೊಡ್ಡವನಾಗೋದಲ್ಲ, ಅವನು ಸಣ್ಣವನಾಗ್ತದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವರು ಒಂದು ಬಾರಿಗೆ ಶಾಸಕರಾಗಿದ್ದಾರೆ. ಅವರ ಕಾಲದಲ್ಲಿ ಏನು ಕರ್ಮಕಾಂಡಗಳದಾವ ಅದೆಲ್ಲ ಇವತ್ತು ನಾನು ಬಿಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನನ್ನು ಅವರು ಗುಂಡಾ ರಾಜಕಾರಣ, ಭ್ರಷ್ಟಾಚಾರ ಇವೆಲ್ಲ ಆರೋಪ ಮಾಡಿ ಮೊನ್ನೆ ಒಂದು ಸತ್ಯಾಗ್ರಹವನ್ನು ಮಾಡಿದ್ದಾರೆ. ನನಗೂ ಆ ಸತ್ಯಾಗ್ರಹಕ್ಕೂ ಏನೂ ಸಂಬಂಧ ಇಲ್ಲ. ನನ್ನಲ್ಲಿ ಹೆಸರನ್ನು ತಗೊಂಡು ಅವರಿಗೆ ಏನೋ ಒಂದು ವಿಷಯ ಇಲ್ಲದೆ ಅವ್ರಿಗೆ ಕೆಲಸ ಇಲ್ಲ ಮಾಡಲಿಕ್ಕೆ. ನನಗೆ ಮಾಡುವಂಥ ಸಾಕಷ್ಟು ಕೆಲಸಗಳಿದ್ದಾವೆ. ಕೆಲವು ಪ್ರಶ್ನೆಗಳನ್ನ ನಿಮ್ಮ ಮುಖಾಂತರ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಅವರ ಪಾರದರ್ಶಕವಾಗಿದ್ದಿದ್ರೆ ಅಥವಾ ನನ್ನ ಮೇಲೆ ಮಾಡಿದಂಥ ಆರೋಪಗಳನ್ನ ಒಂದಾದರೂ ಸಿದ್ಧ ಮಾಡಿ ತೋರಿಸಿದ್ದಾದ್ರೆ ನಾನು ಇವತ್ತೇ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ. ಇವತ್ತು ಅವ್ರ ಕಾಲದಲ್ಲಿ ಮಾಡಿದಂಥ ಕೆಲವು ಪ್ರಶ್ನೆಗಳು, ನೀರಾವರಿ ಯೋಜನೆಗಳು ಮಾಡಿ ರೈತರಿಗೆ ಕೊಟ್ಟು ನಾನು ಅದನ್ನು ಸರ್ಕಾರದಿಂದ ಮಾಡಿಸ್ಕೊಡ್ತೇನೆ ಅಂತ ಹೇಳಿ 400 ರೈತರ ಮೇಲೆ ಈಗಾಗಲೇ ಕೇಸ್ಗಳನ್ನು ಹಾಕಿದ್ದಾರೆ. ಆ 400 ಕುಟುಂಬಗಳ ಅಂದರೆ ಇಲ್ಲಂದ್ರೆ 2,000-3,000 ಜನ ಅವರು ರಸ್ತೆ ಮೇಲೆ ಬಂದಿದ್ದಾರೆ. ಅವ್ರದ್ದು ಪರಿಸ್ಥಿತಿ ಏನು, ಅದ್ರ ಬಗ್ಗೆ ಅವರು ಉತ್ತರ ಕೊಡಬೇಕು. ಕಾಟದಲ್ಲಿ ನಾನು ತೂಕದಲ್ಲಿ ಏನೂ ವ್ಯತ್ಯಾಸ ಮಾಡಿಲ್ಲ, ನಾನು ಕಬ್ಬಿದಲ್ಲಿ ತೂಕದಲ್ಲಿ ಕಾಟ ಹೊಡೆದಿಲ್ಲ ಅಂತೇಳಿ ಅವರ ಮೊಮ್ಮಕ್ಕಳು ಮರಿಮಕ್ಕಳ ಮೇಲೆ ಆಣಿ ಮಾಡಿ ಹೇಳಿದ್ರು ನಾನು ಇವತ್ತು ರಾಜೀನಾಮೆ ಕೊಡ್ತೇನೆ.